ಕೆಪಿಎಸ್ಸಿ ಅನ್ನೋ ಸುದ್ದಿ ಬಂದ್ರೆ ಅದು ಕೆಟ್ಟ ಸುದ್ದಿನೇ ಆಗಿರುತ್ತೆ. ನೆಟ್ಟಗೆ ಪರೀಕ್ಷೆ ನಡೆಸೋಕ್ಕಾಗದೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ. ಆದ್ರಿಂದ ಕರವೇ ಕೆರಳಿ ಕೆಂಡವಾಗಿದೆ. ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ನಾಳೆ ಮುತ್ತಿಗೆ ಹಾಕಲು ಕರವೇ ನಿರ್ಧಾರ. ಕೆಎಎಸ್ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಆಗಿರುವ ಅನ್ಯಾಯ ಒಂದ ಎರಡ. ನ್ಯಾಯಕ್ಕೆ ಆಗ್ರಹಿಸಿ ನಿರಂತರ ಹೋರಾಟ ನಡೆಯುತ್ತಲೇ ಇದೆ. ಇದೀಗ ಕರವೇ ಅಂತಿಮ ಹೋರಾಟಕ್ಕೆ ಸಿದ್ಧವಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಾವಿರಾರು ಕಾರ್ಯಕರ್ತರಿಂದ ಮುತ್ತಿಗೆ ಹಾಕಲು ತೀರ್ಮಾನಿಸಲಾಗಿದೆ. ಬೆಂಗಳೂರಿನ ಕಾರ್ಯಕರ್ತರು, ಬೆಂಗಳೂರು ಸುತ್ತಮುತ್ತಿರುವಂತಹ 8 ಜಿಲ್ಲೆಯ ಕಾರ್ಯಕರ್ತರು ನಾಳೆ ಆ ಮುತ್ತಿಗೆಯ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಫೆಬ್ರವರಿ 18ರಂದೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ನಡೆಸಿತ್ತು. ಚಳುವಳಿ ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರವೇ ನಿಯೋಗ ಭೇಟಿ ಮಾಡಿ ಆಗಿರುವ ಅನ್ಯಾಯವನ್ನ ಬಿಡಿಸಿ ಹೇಳಿತ್ತು. ಆಗ 2 ದಿನಗಳಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ರು. ಆದ್ರೆ 4 ದಿನಗಳು ಕಳೆದ್ರೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವ ಕುರಿತು ಸ್ವತಃ ಮುಖ್ಯಮಂತ್ರಿಗಳಾಗಲಿ ಕೆಪಿಎಸ್ಸಿಯಲ್ಲಾಗಲಿ ಯಾವುದೇ ಒಂದು ಮಾತು ಆಗಿಲ್ಲ. ಇದೇ ಕಾರಣಕ್ಕೆ ಕರವೇ ಹೋರಾಟ ಕೇಳುತ್ತಾ ಇದೆ. ಈ ನಾಡಿನ ಲಕ್ಷಾಂತರ ಮಕ್ಕಳ ಸಮಸ್ಯೆ ಆಗಿದೆ ಅಂದಾಗ ಕರ್ನಾಟಕದಲ್ಲಿರುವಂತಹ ಕೆಪಿಎಸ್ಸಿಯನ್ನ ಅವ್ರನ್ನ ಕರೆದು ಅವರಿಗೆ ಒಂದಷ್ಟು ಬುದ್ಧಿ ಹೇಳಿ ಸರಿ ಮಾಡಬಹುದಾದಂತ ಅಧಿಕಾರ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಮಾತಾಡಿ ಅದನ್ನು ಸರಿಪಡಿಸ್ಕೋತಿರೋ ಇಲ್ವಾ ಇಡೀ ರಾಜ್ಯದಲ್ಲಿ ದಂಗೆ ಹೆದ್ರೆ ನಮ್ಮ ಸರ್ಕಾರ ನಿಮಗೆ ರಕ್ಷಣೆ ಕೊಡಕ್ ಆಗಲ್ಲ ಅನ್ನೋ ಒಂದು ಹೇಳಿಕೆ ಬಿದ್ರೆ ಆಗ ಕೆಪಿಎಸ್ಸಿ ಸರಿಯಾಗತ್ತೆ. ನಾಳೆ ಕರವೇ ಬೃಹತ್ ಹೋರಾಟ ನಡೆಸಲಿದೆ. ಅದಾದ ಬಳಿಕವಾದರೂ ಸರ್ಕಾರ ಹಾಗೂ ಕೆಪಿಎಸ್ಸಿ ಕಣ್ಣು ಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೆಪಿಎಸ್ಸಿ ಅನ್ನೋ ಸುದ್ದಿ ಬಂದ್ರೆ ಅದು ಕೆಟ್ಟ ಸುದ್ದಿನೇ ಆಗಿರುತ್ತೆ. ನೆಟ್ಟಗೆ ಪರೀಕ್ಷೆ ನಡೆಸೋಕ್ಕಾಗದೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ. ಆದ್ರಿಂದ ಕರವೇ ಕೆರಳಿ ಕೆಂಡವಾಗಿದೆ. ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ನಾಳೆ ಮುತ್ತಿಗೆ ಹಾಕಲು ಕರವೇ ನಿರ್ಧಾರ. ಕೆಎಎಸ್ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಆಗಿರುವ ಅನ್ಯಾಯ ಒಂದ ಎರಡ. ನ್ಯಾಯಕ್ಕೆ ಆಗ್ರಹಿಸಿ ನಿರಂತರ ಹೋರಾಟ ನಡೆಯುತ್ತಲೇ ಇದೆ. ಇದೀಗ ಕರವೇ ಅಂತಿಮ ಹೋರಾಟಕ್ಕೆ ಸಿದ್ಧವಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಾವಿರಾರು ಕಾರ್ಯಕರ್ತರಿಂದ ಮುತ್ತಿಗೆ ಹಾಕಲು ತೀರ್ಮಾನಿಸಲಾಗಿದೆ. ಬೆಂಗಳೂರಿನ ಕಾರ್ಯಕರ್ತರು, ಬೆಂಗಳೂರು ಸುತ್ತಮುತ್ತಿರುವಂತಹ 8 ಜಿಲ್ಲೆಯ ಕಾರ್ಯಕರ್ತರು ನಾಳೆ ಆ ಮುತ್ತಿಗೆಯ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಫೆಬ್ರವರಿ 18ರಂದೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ನಡೆಸಿತ್ತು. ಚಳುವಳಿ ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರವೇ ನಿಯೋಗ ಭೇಟಿ ಮಾಡಿ ಆಗಿರುವ ಅನ್ಯಾಯವನ್ನ ಬಿಡಿಸಿ ಹೇಳಿತ್ತು. ಆಗ 2 ದಿನಗಳಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ರು. ಆದ್ರೆ 4 ದಿನಗಳು ಕಳೆದ್ರೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವ ಕುರಿತು ಸ್ವತಃ ಮುಖ್ಯಮಂತ್ರಿಗಳಾಗಲಿ ಕೆಪಿಎಸ್ಸಿಯಲ್ಲಾಗಲಿ ಯಾವುದೇ ಒಂದು ಮಾತು ಆಗಿಲ್ಲ. ಇದೇ ಕಾರಣಕ್ಕೆ ಕರವೇ ಹೋರಾಟ ಕೇಳುತ್ತಾ ಇದೆ. ಈ ನಾಡಿನ ಲಕ್ಷಾಂತರ ಮಕ್ಕಳ ಸಮಸ್ಯೆ ಆಗಿದೆ ಅಂದಾಗ ಕರ್ನಾಟಕದಲ್ಲಿರುವಂತಹ ಕೆಪಿಎಸ್ಸಿಯನ್ನ ಅವ್ರನ್ನ ಕರೆದು ಅವರಿಗೆ ಒಂದಷ್ಟು ಬುದ್ಧಿ ಹೇಳಿ ಸರಿ ಮಾಡಬಹುದಾದಂತ ಅಧಿಕಾರ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಮಾತಾಡಿ ಅದನ್ನು ಸರಿಪಡಿಸ್ಕೋತಿರೋ ಇಲ್ವಾ ಇಡೀ ರಾಜ್ಯದಲ್ಲಿ ದಂಗೆ ಹೆದ್ರೆ ನಮ್ಮ ಸರ್ಕಾರ ನಿಮಗೆ ರಕ್ಷಣೆ ಕೊಡಕ್ ಆಗಲ್ಲ ಅನ್ನೋ ಒಂದು ಹೇಳಿಕೆ ಬಿದ್ರೆ ಆಗ ಕೆಪಿಎಸ್ಸಿ ಸರಿಯಾಗತ್ತೆ.
ನಾಳೆ ಕರವೇ ಬೃಹತ್ ಹೋರಾಟ ನಡೆಸಲಿದೆ. ಅದಾದ ಬಳಿಕವಾದರೂ ಸರ್ಕಾರ ಹಾಗೂ ಕೆಪಿಎಸ್ಸಿ ಕಣ್ಣು ಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೆಪಿಎಸ್ಸಿ ಅನ್ನೋ ಸುದ್ದಿ ಬಂದ್ರೆ ಅದು ಕೆಟ್ಟ ಸುದ್ದಿನೇ ಆಗಿರುತ್ತೆ. ನೆಟ್ಟಗೆ ಪರೀಕ್ಷೆ ನಡೆಸೋಕ್ಕಾಗದೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ. ಆದ್ರಿಂದ ಕರವೇ ಕೆರಳಿ ಕೆಂಡವಾಗಿದೆ. ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ನಾಳೆ ಮುತ್ತಿಗೆ ಹಾಕಲು ಕರವೇ ನಿರ್ಧಾರ. ಕೆಎಎಸ್ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಆಗಿರುವ ಅನ್ಯಾಯ ಒಂದ ಎರಡ. ನ್ಯಾಯಕ್ಕೆ ಆಗ್ರಹಿಸಿ ನಿರಂತರ ಹೋರಾಟ ನಡೆಯುತ್ತಲೇ ಇದೆ. ಇದೀಗ ಕರವೇ ಅಂತಿಮ ಹೋರಾಟಕ್ಕೆ ಸಿದ್ಧವಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಾವಿರಾರು ಕಾರ್ಯಕರ್ತರಿಂದ ಮುತ್ತಿಗೆ ಹಾಕಲು ತೀರ್ಮಾನಿಸಲಾಗಿದೆ. ಬೆಂಗಳೂರಿನ ಕಾರ್ಯಕರ್ತರು, ಬೆಂಗಳೂರು ಸುತ್ತಮುತ್ತಿರುವಂತಹ 8 ಜಿಲ್ಲೆಯ ಕಾರ್ಯಕರ್ತರು ನಾಳೆ ಆ ಮುತ್ತಿಗೆಯ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಫೆಬ್ರವರಿ 18ರಂದೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ನಡೆಸಿತ್ತು. ಚಳುವಳಿ ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರವೇ ನಿಯೋಗ ಭೇಟಿ ಮಾಡಿ ಆಗಿರುವ ಅನ್ಯಾಯವನ್ನ ಬಿಡಿಸಿ ಹೇಳಿತ್ತು. ಆಗ 2 ದಿನಗಳಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ರು. ಆದ್ರೆ 4 ದಿನಗಳು ಕಳೆದ್ರೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವ ಕುರಿತು ಸ್ವತಃ ಮುಖ್ಯಮಂತ್ರಿಗಳಾಗಲಿ ಕೆಪಿಎಸ್ಸಿಯಲ್ಲಾಗಲಿ ಯಾವುದೇ ಒಂದು ಮಾತು ಆಗಿಲ್ಲ. ಇದೇ ಕಾರಣಕ್ಕೆ ಕರವೇ ಹೋರಾಟ ಕೇಳುತ್ತಾ ಇದೆ. ಈ ನಾಡಿನ ಲಕ್ಷಾಂತರ ಮಕ್ಕಳ ಸಮಸ್ಯೆ ಆಗಿದೆ ಅಂದಾಗ ಕರ್ನಾಟಕದಲ್ಲಿರುವಂತಹ ಕೆಪಿಎಸ್ಸಿಯನ್ನ ಅವ್ರನ್ನ ಕರೆದು ಅವರಿಗೆ ಒಂದಷ್ಟು ಬುದ್ಧಿ ಹೇಳಿ ಸರಿ ಮಾಡಬಹುದಾದಂತ ಅಧಿಕಾರ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಮಾತಾಡಿ ಅದನ್ನು ಸರಿಪಡಿಸ್ಕೋತಿರೋ ಇಲ್ವಾ ಇಡೀ ರಾಜ್ಯದಲ್ಲಿ ದಂಗೆ ಹೆದ್ರೆ ನಮ್ಮ ಸರ್ಕಾರ ನಿಮಗೆ ರಕ್ಷಣೆ ಕೊಡಕ್ಕಾಗಲ್ಲ ಅನ್ನೋ ಒಂದು ಹೇಳಿಕೆ ಬಿದ್ರೆ ಆಗ ಕೆಪಿಎಸ್ಸಿ ಸರಿಯಾಗತ್ತೆ. ನಾಳೆ ಕರವೇ ಬೃಹತ್ ಹೋರಾಟ ನಡೆಸಲಿದೆ. ಅದಾದ ಬಳಿಕವಾದರೂ ಸರ್ಕಾರ ಹಾಗೂ ಕೆಪಿಎಸ್ಸಿ ಕಣ್ಣು ಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.